ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಕರೂರು ಹೋಬಳಿಯ ಎಡಮನೆ ಗ್ರಾಮದಲ್ಲಿ ಇದ್ದೀವಿ. ಅರಣ್ಯ ಅಧಿಕಾರಿಗಳಿಂದ ಒಕ್ಕಲೆಬ್ಬಿಸುವ ಒಂದು ಕೆಲಸ ನಡೀತಾ ಇದೆ. ಆ ಒಂದು ಗ್ರಾಮಸ್ಥರನ್ನು ವಿಚಾರ ಮಾಡಕ್ಕೆ ಬಂದಿದ್ದೀವಿ. ನಮಸ್ಕಾರ ಅಮ್ಮ, ಎಂತ ಹೆಸರು? ರತ್ನಮ್ಮ. ಈಗ ನಿನ್ನೆ ಮೊನ್ನೆಯಿಂದ ನಿಮ್ಮನ್ನ ಇಲ್ಲಿಂದ ಒಕ್ಕಲೆಬ್ಬಿಸ್ಬೇಕಂತ ಹೇಳಿ ಬಂದು ಒಬ್ಬ ಗಾರ್ಡ್ ಬಂದ, ಒಬ್ಬ ರೇಂಜ್ ಕೊಟ್ಟು ಹೊಸದು ಬಂದು ಅವನೊಂದು ಕಾನೂನು ಮಾಡ್ತಾನೆ. ಮೊನ್ನೆ ಬಂದು ಅದೇ ಕೆಲಸ ಅವ್ರು ಕುಟುಂಬರು ನಿನ್ನೆ ಒಟ್ಟು ಜನ ಈಗ ನಿಮ್ ಮುಂಚೆ ನಿಮಗೆ ನೋಟಿಸ್ ಕೊಟ್ಟಿದ್ರಾ ಈ ತರ ಹೋಗ್ಬೇಕಂತ? ನೀವು ನೋಟಿಸ್ ಕೊಟ್ಟಿದ್ರ ಮುಂಚೆ? ಕೊಟ್ಟಿಲ್ಲ. ಈಗ ಮೊನ್ನೆ ತಾನೇ ಬಂದು ನಿಮ್ಗೆ ಹೋಗ್ಬೇಕಂತ ಹೇಳಿದಾರೆ. ನಾವು ನೋಟಿಸ್ ಕೊಡಲಿಲ್ಲ, ನಾವು ಸೈನ್ ಹಾಕ್ಲಿಲ್ಲ. ಸೈನ್ ಹಾಕ್ಲೂ ಇಲ್ಲ. ನಾವು ಸೈನ್ ಹಾಕ. ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಆಗಿದ್ದೀರಮ್ಮ? ವಾಸ ಮಕ್ಕಳು ಸಣ್ಣಕ್ಕಿದ ಸಣ್ಣ ಮಕ್ಕಳು, ನನ್ನ ಮಕ್ಕಳು ಸಣ್ಣಕ್ಕಿದ್ದು ಮದುವೆ ಆಗಿ ಈ ಮಕ್ಕಳಿಗೆ ಒಬ್ಬ 12 ವರ್ಷ 80 ವರ್ಷದಿಂದ ಅಲ್ಲೇ ಇದ್ದೀರಿ. ಈ ಕರೆಂಟ್ ಬಂದು ಎಷ್ಟು ವರ್ಷ ಆಯ್ತು ನಿಮ್ಮ? ಕರೆಂಟ್ ಬಂದು ಎಷ್ಟು ವರ್ಷ ಆದ್ರ? ಕಾನೂನು ಬಂದು 27 ವರ್ಷ ಕರೆಂಟ್ ಬಂದ ಈ ಊರಿಗೆ 27 ಮಕ್ಕಳು ಸಣ್ಣಕ್ಕಿದ್ದ ಕಾನೂನು ಬಂದು 27 28 ನಾವು ಇಲ್ಲಿ ಇದ್ದೇವೆ. ಅವಾಗ ಅವು ಹಾಕಕೊಡ್ಲ ಹಾಕಕೊಡ್ಲ ಈಗ ನಿಮ್ಗೆ ಎಷ್ಟು ಜಮೀನು ಇದೆ? ಈಗ ಒಂದೂವರೆ ಎಕರೆ 1.5 ಎಕರೆ ಗದ್ದೆ ಎಷ್ಟಿದೆ? ಗದ್ದೆ ನಮ್ದು ಇಲ್ಲ ಜಮೀನ್ ಹೆಸರ ಎಷ್ಟು ಎಕರೆ ಐತೆ ಅಂದ್ರು? 2 ಎಕರೆ 20 2 ಎಕರೆ. ಅವ್ರು ಏನ್ ಮಾಡ್ತಾರೆ ಬಿಪಿಸ್ ಮಾಡಿ ಅಲ್ಲಿ ಹೋಗ್ಲು ಕಾಣ್ತದ, ಒಳಗೆ ಹರ್ಕೋಬೇಡಿ, ಒಳಗೆ ಏನ್ ಮಾಡೋರು ಜಮೀನು ಸರ್ಕಾರ ಪಡತಿತ್ತು, ಹಾಗೆ ಇರ್ತಿತ್ತು, ಸರ್ಕಾರಕ್ಕೆ ಹೋದೋಯ್ತು. ಹಾಗೆ ಅರಣ್ಯ ಭೂಮಿಯಾಗಿ ನಮ್ಗೆ ಹೊಡ್ಕೊತನಕ್ಕಿತ್ತು. ಏನ್ ಮಾಡ್ಲ ಏಗ್ರಾಜ್ ಅಲ್ವ ಲಕ್ಷಮ್ಮ, ನಿಮ್ಗೆ ಹೊಕ್ಕು ಸೌರ್ಯ ಮಾಡಿ ಸೌರ್ಯ ಕೆತ್ತು ಕೊಟ್ಟನಂದ್ರ ಸೌರ್ಯ ಮಾಡೋರು ಎಷ್ಟು ಅರಣ್ಯ ಇಲಾಖೆಗೆ ಕೊಟ್ಟು ಅವ್ರು ದುಡ್ಡು ಕೊಟ್ಟಿದ್ದಾರೆ. ಇವ್ರು ಈಗ ಆಟ ಆಡ್ತಾರೆ. ಈಗ ನಿಮ್ ಪರಿಹಾರ ಈಗ ಆಟ ಆಡ್ಸಕ್ ಇವ್ರು ಆಟ ಆಡ್ಸಕ್ ಹೊಂಟೆ ಇವ್ರಿಗೆ ಬೇಕಾಗ್ತಿದ್ದು. ಪರಿಹಾರ ಕೊಡಲ್ಲ. ನನ್ನಂಗೆ ಒಬ್ಬ ಹೊಟ್ಟೆ ಇರ್ತಾನೆ ಬಡವ, ಮನೆ ಕಟ್ಟಿ ಈ ಮನೆ ಕಟ್ಟಿ ನಾವು ಅವ್ರಿಗೆ ದಂಡ ಕಟ್ಟಿ ನಾವು ಬಿಟ್ಟು ಹೋಗೋದು ಹಂಗೆ. ಮಕ್ಕಳು ಸಣ್ಣಕ್ಕಿದ್ದು ನಾವು ಆಗ ದೊಡ್ಡ ಮಾಡಿ ಈ ನಾಟಕ ಒಯ್ಯಾರಿ ದುಡ್ಡು ಕೊಟ್ಟು ನಾವು ಒಳ್ಳೆ ಮಾಡೋದು. ನೀವೇ ಜಾಗ ತೋರಿ ನಮ್ಗೆ ಅದಾಗಲ್ಲ. ನೀರಿಲ್ದೆ ನಿಡಿಲ್ದೆ ನಾವು ಕೂಲದೆ ಗುಡಿ ಮೇಲೆ